ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ಹೀಗೆ ಹಲವಾರು ವಿಡಿಯೋಸ್ಗಳ ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಈ ಹಿಂದೆ ನಾವು ಇಂಗ್ಲೀಷ್ ಪೆಡಗಾಗಿ ಮೇಲೆ ಹಲವಾರು ತರಗತಿಗಳನ್ನು ಮಾಡಿದ್ದು, ಆ ತರಗತಿಗಳನ್ನು ಯಾರು ನೋಡಿಲ್ಲೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಇಲ್ಲ ಅಂದರೆ ನೀವು ಪ್ಲೇಸ್ಟೇ ಹೋಗಿ ಕೂಡ ಎಲ್ಲ ಒಂದು ವಿಡಿಯೋಸ್ಗಳನ್ನು ನೋಡಬಹುದು. ಇವತ್ತಿನ ಈ ಸೆಷನ್ನಲ್ಲಿ ನಾವು ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಭಾಷಾ ಕೌಶಲಗಳು, ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವಿಷಯಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರುತ್ತವೆ. ಒಂದು ಪ್ರಶ್ನೆ ಡೆಫಿನೆಟ್ಲಿ ಏನು ಬರುತ್ತೆ, ಲ್ಯಾಂಗ್ವೇಜ್ 1ಅಲ್ಲಿಯೂ ಬರುತ್ತೆ, ಹಾಗೆ ಲ್ಯಾಂಗ್ವೇಜ್ 2 ಅಲ್ಲಿಯೂ ಕೂಡ ಬರುತ್ತೆ. ಹೀಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ. ನಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು ಯಾವುವು? ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್. ಇವತ್ತಿನ ಈ ಸೆಷನ್ನಲ್ಲಿ ನಾವು ಲಿಸ್ನಿಂಗ್ ಬಗ್ಗೆನೇ ಪ್ರಮುಖವಾಗಿ ತಿಳಿದುಕೊಳ್ಳೋಣ. ಲಿಸ್ನಿಂಗ್ನಲ್ಲಿ ಬರುವಂತಹ ಟೈಪ್ಸ್ ಆಫ್ ಲಿಸ್ನಿಂಗ್ನ ಎಲ್ಲದರ ಬಗ್ಗೆ ಅಧ್ಯಯನ ಮಾಡೋಣ. ಅಷ್ಟೇ ಅಲ್ಲದೆ 2014 ಹಾಗೂ 2015ನಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ಅಲ್ಲಿ ಲ್ಯಾಂಗ್ವೇಜ್ 1 ಹಾಗೂ ಲ್ಯಾಂಗ್ವೇಜ್ 2 ಅಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ನಾವು ಕೊನೆಗೆ ಚರ್ಚಿಸೋಣ. ವಿಡಿಯೋನ ನೀವು ಎಲ್ಲಿಯೂ ಸ್ಕಿಪ್ ಮಾಡಲ್ಲದೆ ಕೊನೆವರೆಗೂ ನೋಡಿ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ಭಾಷಾ ಕೌಶಲಗಳು. ಈ ಭಾಷೆಯ ಒಂದು ಧ್ವನಿ ಸಂಕೇತಗಳ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ ಹಾಗೂ ಇದು ಸೂಕ್ಷ್ಮವಾದ ಕೌಶಲ. ಭಾಷೆಯನ್ನು ನಾವು ಹೇಗೆ ಕಲಿತೀವಿ? ಅನುಕರಣೆಯಿಂದ ಕಲಿತೀವಿ. ಈ ಭಾಷೆಯನ್ನು ನಾವು ಅನುಕರಣೆಯಿಂದ ಕಲಿತರೂ ಕೂಡ ಭಾಷಾ ಕೌಶಲಗಳಲ್ಲಿ ಸೂಕ್ತವಾದಂತಹ ತರಬೇತಿ ಮತ್ತು ಶಾಸ್ತ್ರೀಯ ಅಭ್ಯಾಸವಿಲ್ಲದೆ ನಾವೇನು ಮಾಡಲಿಕ್ಕಾಗಲ್ಲ, ಒಂದು ಭಾಷೆಯಲ್ಲಿ ಸಾಮರ್ಥ್ಯವನ್ನು ಗಳಿಸಲಿಕ್ಕೆ ಆಗಲ್ಲ. ಹೀಗಾಗಿ ಈ ಭಾಷಾ ಕೌಶಲಗಳು ತುಂಬಾ ಪ್ರಮುಖವಾಗಿವೆ. Language has 4 basic skills. These are LSRW in a sequence. ಭಾಷೆಯಲ್ಲಿ 4 ಬೇಸಿಕ್ ಸ್ಕಿಲ್ಸ್ ಇವೆ. ಅವು ಯಾವುವು ಅಂತಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಇವು ಇದೇ ರೀತಿ ಸೀಕ್ವೆನ್ಸ್ ಆಗಿಯೇ ನಡೆಯುತ್ತೆ. ಲಿಸ್ನಿಂಗ್ ಆದಮೇಲೆ ಸ್ಪೀಕಿಂಗ್ ಆದಮೇಲೆ ರೀಡಿಂಗ್, ಆಮೇಲೆ ಕೊನೆಯದಾಗಿ ರೈಟಿಂಗ್ ಬರುತ್ತೆ. ಈ ಸೀಕ್ವೆನ್ಸ್ನ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಒಂದು ಬಾರಿ 2014ನಲ್ಲಿ ಅನಿಸುತ್ತೆ ಈ ಕ್ವಶನ್ ಬಂದಿತ್ತು ಕನ್ನಡದಲ್ಲಿ. ಸೀಕ್ವೆನ್ಸ್ ಆಗಿ ಇದನ್ನು ನಾವು ಚೂಸ್ ಮಾಡಬೇಕಾಗಿತ್ತು ಆಪ್ಷನ್ಸ್ನ. ಅವರು ಫಸ್ಟು ರೈಟಿಂಗು, ಆಮೇಲೆ ರೀಡಿಂಗು, ನಂತರ ಲಿಸ್ನಿಂಗು, ಆಮೇಲೆ ಸ್ಪೀಕಿಂಗ್, ಈ ರೀತಿ ಅವರು ಕೊಟ್ಟಿರ್ತಾರೆ. ನಾವು ಅದನ್ನು ಏನು ಮಾಡಬೇಕು, ಸೀಕ್ವೆನ್ಸ್ ಆಕಾರದಲ್ಲಿ ಸೆಲೆಕ್ಟ್ ಮಾಡಬೇಕು. The development of these skills must be in their sequential order and in an integrated, then only these can be best learnt. ಈ ರೀತಿ ನಾವು ಸೀಕ್ವೆನ್ಸ್ ಆಗಿ ಮತ್ತು ಇಂಟಿಗ್ರೇಟೆಡ್ ಮ್ಯಾನರ್ ಅಂದರೆ ಎಲ್ಲವನ್ನು ಕೂಡಿಸಿ ಕಲಿಸುವುದರಿಂದ ಕಲಿಕೆ ಉತ್ತಮವಾಗುತ್ತದೆ. ಈಗ ನೋಡಿ, ನಾವು ಲಿಸ್ನಿಂಗ್ ಅಷ್ಟೇ ಮಗುಗೆ ಕಲಿಸ್ಬೇಕಂತ ಇಲ್ಲ, ನೀನು ಲಿಸ್ನಿಂಗ್ ಅಷ್ಟೇ ಮಾಡು, ಇದರಲ್ಲಿ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಏನೂ ಮಾಡಬೇಡ ಅಂತ ಅದನ್ನು ಸೆಪ್ರೇಟ್ ಇಡಲಿಕ್ಕಾಗುತ್ತಾ? ಇಲ್ಲ. ಈ ಎಲ್ಲ ಸ್ಕಿಲ್ಸ್ಗಳನ್ನು ಜೊತೆಗೆ ಇಂಟಿಗ್ರೇಟೆಡ್ ಮ್ಯಾನರ್ ಆಗಿ ನಾವೇನು ಮಾಡಬೇಕು, ಮಗುವಿಗೆ ಕಲಿಸಬೇಕಾಗುತ್ತೆ. ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಆರ್ ನೋನ್ ಆ್ಯಸ್ ಪ್ರೈಮರಿ ಸ್ಕಿಲ್ಸ್. ಪ್ರಾಥಮಿಕ ಕೌಶಲಗಳು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್. ನೆನಪಿಟ್ಕೊಳ್ಳಿ. ಇಷ್ಟು ನೋಡಲಿಕ್ಕೆ ಇವು ಸಿಂಪಲ್ ಅನಿಸುತ್ತೆ, ಬಟ್ ಎಕ್ಸಾಮ್ನಲ್ಲಿ ಕೇಳಿದಾಗ ನಾವು ಆಪ್ಷನ್ಸ್ನ ಚೂಸ್ ಮಾಡ್ತೀವಲ್ವ, ಅಲ್ಲಿ ಟೈಮ್ ಕೂಡ ಓಡ್ತಾ ಇರುತ್ತೆ. ಆ ಟೆನ್ಷನಲ್ಲಿ ನಮಗೆ ಆಪ್ಷನ್ನ ಚೂಸ್ ಮಾಡಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಲಿಸ್ನಿಂಗ್, ಸ್ಪೀಕಿಂಗ್ ಆರ್ ನೋನ್ ಆ್ಯಸ್ ಪ್ರೈಮರಿ ಸ್ಕಿಲ್. ಇವು ಪ್ರಾಥಮಿಕ ಕೌಶಲಗಳು. ದೀಸ್ ಮಸ್ಟ್ ಬಿ ಡೆವಲಪ್ಡ್ ದ ಫಸ್ಟ್. ಅದಕ್ಕೆ ಫಸ್ಟ್ ಲಿಸ್ನಿಂಗ್ ಮತ್ತು ನಾವು ಸ್ಪೀಕಿಂಗನ್ನು ಮಗುವಿಗೆ ಕಲಿಸಬೇಕು. ಕೇಳುವಿಕೆ, ಆಲಿಸುವಿಕೆ ಮತ್ತು ಮಾತನಾಡಲು. ಈ ಮಾತನಾಡಲು ಮಗು ಏನು ಮಾಡುತ್ತೆ, ಮನೆಯಿಂದಲೇ ತಮ್ಮ ಸುತ್ತಮುತ್ತ ಜನರ ಅನುಕರಣೆಯಿಂದ, ತಂದೆ ತಾಯಿ ಅನುಕರಣೆಗಳ ಮೂಲಕ ಏನು ಮಾಡುತ್ತೆ, ಮಾತನ್ನು ಪ್ರಾರಂಭಿಸುತ್ತೆ. Speaking and writing are also known as reinforcement skills. Thus, they must be given equal importance. Reinforcement ಅಂತಂದರೆ ಪುನರ್ಬಲನ ಕೌಶಲಗಳು. ಕನ್ನಡದಲ್ಲಿಯೂ ಕೂಡ ಈ ಪ್ರಶ್ನೆಗಳು ಬರುತ್ತವೆ. ಪ್ಲೀಸ್ ನೀವು ಈಗ ನಾವು ಇಂಗ್ಲೀಷನ್ನು ಕಲಿತಾ ಇದ್ದೀವಿ ಅಂತಂದರೆ ಈ ಇಂಗ್ಲೀಷ್ ಜೊತೆಗೆ ಕನ್ನಡನೂ ನೆನಪಿಟ್ಕೊಳ್ಳಿ. ನಿಮಗೆ ಇದು ಎರಡೂ ಒಂದು ಲ್ಯಾಂಗ್ವೇಜ್ಗೆ ತುಂಬಾ ಉಪಯುಕ್ತ ಆಗುತ್ತೆ. ಒಂದರಲ್ಲಿ ಎರಡನ್ನು ನೀವು
ಕಲಿತಾ ಹೋಗ್ತಿದ್ದೀರಾ. ರೀಇನ್ಫೋರ್ಸ್ಮೆಂಟ್ ಇವು ಪುನರ್ಬಲನ ಕೌಶಲಗಳು. ಫಸ್ಟ್ ಏನು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಇವು ಪ್ರೈಮರಿ ಸ್ಕಿಲ್ಸ್ ಆಯಿತು. ನಂತರ ಸ್ಪೀಕಿಂಗ್ ಮತ್ತು ರೈಟಿಂಗ್ ಆರ್ ಆಲ್ಸೋ ನೋನ್ ಆ್ಯಸ್ ರೀಇನ್ಫೋರ್ಸ್ಮೆಂಟ್ ಸ್ಕಿಲ್ಸ್. ದಸ್ ದೇ ಮಸ್ಟ್ ಬಿ ಗಿವನ್ ಈಕ್ವಲ್ ಇಂಪಾರ್ಟೆನ್ಸ್. ಅದಕ್ಕೆ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಡಬೇಕು. ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ ಮತ್ತು ಬರವಣಿಗೆಗಳನ್ನು ಭಾಷಾ ಕೌಶಲಗಳೆಂದು ಕರೆಯುತ್ತೇವೆ. ಈ ಎಲ್ಲ 4 ಕೌಶಲಗಳೇನು ಭಾಷಾ ಕೌಶಲಗಳು. ಇವು ಭಾಷೆಯು ಹೊಂದಿದ ಕ್ರಮದಲ್ಲಿ ಇದೆ. ಆದ್ದರಿಂದ ಒಂದು ಕೌಶಲವನ್ನು ಅಭಿವೃದ್ಧಿಗೊಳಿಸಿದರೂ ಇತರ ಕೌಶಲಗಳು ವಿಕಾಸ ಆಗುತ್ತವೆ. ಈಗ ನಾವು ಆಲಿಸುವಿಕೆಯನ್ನು ಮಗುವಿನಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ ಆ ಆಲಿಸುವಿಕೆ ಜೊತೆಗೇ ಅದು ಸ್ಪೀಕಿಂಗ್ ಕೂಡ ಕಲಿಯುತ್ತೆ, ಹಾಗೆ ರೀಡಿಂಗ್ ರೈಟಿಂಗ್ ಕೂಡ ಕಲಿಯುತ್ತೆ. ನಾವು ಒಂದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹೋದರೂ ಕೂಡ ಇತರ ಕೌಶಲ್ಯಗಳೇನು ತಾನಾಗಿಯೇ ವಿಕಾಸ ಹೊಂದುತ್ತವೆ. ಮಕ್ಕಳಿಗೆ ಭಾಷಾ ಪ್ರಭುತ್ವ ಉಂಟಾಗಬೇಕಾದರೆ ಎಲ್ಲ ಕೌಶಲ್ಯಗಳ ಅಭಿವೃದ್ಧಿ ಅವಶ್ಯಕ. ಒಂದು ಮಗುವಿಗೆ ಭಾಷೆಯಲ್ಲಿ ಪ್ರಭುತ್ವವನ್ನು ಸಾಧಿಸಬೇಕು ಅಂತಂದರೆ ಈ ಎಲ್ಲ ಕೌಶಲ್ಯಗಳು ತುಂಬಾ ಪ್ರಮುಖ ಆಗಿವೆ. ಇದು ನೋಡಿ, ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಇವು ಭಾಷೆಯ ಪ್ರಮುಖ ಕೌಶಲಗಳು. ಲ್ಯಾಂಗ್ವೇಜ್ ಸ್ಕಿಲ್ಸ್ ಈ ಎಲ್ಲದರಲ್ಲಿ ಪ್ರಭುತ್ವವನ್ನು ಸಾಧಿಸಿದಾಗಲೇ ನಾವು ಭಾಷೆಯಲ್ಲಿ ಪ್ರಭುತ್ವವನ್ನು ಸಾಧಿಸಬಹುದು. ದೇರ್ ಆರ್ 4 ಬೇಸಿಕ್ ಸ್ಕಿಲ್ಸ್. ಲಿಸ್ನಿಂಗ್ ಇದು ಸಿಮ್ಯಾಂಟಿಕ್ ಆಸ್ಪೆಕ್ಟ್ ಆಫ್ ಅ ಲ್ಯಾಂಗ್ವೇಜ್. ಈ ವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸಿಮ್ಯಾಂಟಿಕ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ಅಂತ ಅಂದರೆ ಮೀನಿಂಗ್ಫುಲ್. ಸಿಮ್ಯಾಂಟಿಕ್ ಅಂದ್ರೇನು ಮೀನಿಂಗ್ಫುಲ್. ನಾವು ಮೀನಿಂಗನ್ನು ಸ್ಟಡಿ ಮಾಡೋದಕ್ಕೆ ಸಿಮ್ಯಾಂಟಿಕ್ ಅಂತೀವಿ, ನೆನಪಿದೆ ಅಲ್ವಾ? ಸೊ ಸಿಮ್ಯಾಂಟಿಕ್ ಅಂದರೆ ಮೀನಿಂಗ್ಫುಲ್. ಈಗ ಲಿಸ್ನಿಂಗಲ್ಲಿ ಒಬ್ಬರು ಹೇಳುವಂತಹ ಒಂದು ವಿಷಯವನ್ನು ನಾವೇನು ಮಾಡ್ತೀವಿ, ಮೀನಿಂಗ್ಫುಲ್ ಅರ್ಥಪೂರ್ಣವಾಗಿ ಅದನ್ನು ಕೇಳ್ತೀವಿ. ಸೊ ಲಿಸ್ನಿಂಗ್ ಇದು ಸಿಮ್ಯಾಂಟಿಕ್ ಆಸ್ಪೆಕ್ಟ್ ಆಫ್ ಅ ಲ್ಯಾಂಗ್ವೇಜ್. ಸೆಕೆಂಡ್ ಸ್ಪೀಕಿಂಗ್ ಇದು ಫೋನೆಟಿಕ್ ಆಸ್ಪೆಕ್ಟ್. ಫೋನ್ ಅಂತ ನೆನ್ಪಿಟ್ಕೊಳ್ಳಿ. ಫೋನಲ್ಲಿ ನಾವೇನು ಮಾಡ್ತೀವಿ, ಮಾತನಾಡ್ತೀವಿ. ಸೊ ಫೋನ್ ಅಂತ ನೆನ್ಪಿಟ್ಕೊಳ್ಳಿ. ಫೋನೆಟಿಕ್ ಆಸ್ಪೆಕ್ಟ್ ಯಾವುದು ಅಂದಾಗ ಸ್ಪೀಕಿಂಗ್ ಅಂತ ನೀವು ಚೂಸ್ ಮಾಡಬೇಕಾಗತ್ತೆ. ಇದು ಫೋನೆಟಿಕ್ ಆಸ್ಪೆಕ್ಟ್ ಆಗಿದೆ. ಇನ್ನು ಥರ್ಡ್ ರೀಡಿಂಗ್. ಇದು ಫೋನೆಟಿಕ್ ಕಮ್ ಗ್ರಾಫಿಕ್ ಆಸ್ಪೆಕ್ಟ್. ಇಲ್ಲಿ ಫೋನ್ ಅಂದರೆ ನಾವು ರೀಡಿಂಗಲ್ಲಿ ಮಾತಾಡ್ತೀವಿ ಕೂಡ, ಸ್ಪೀಕಿಂಗ್ ಕೂಡ ಮಾಡ್ತೀವಲ್ವ ಓದುವಾಗ. ಮಾತನಾಡುವುದ್ರ ಜೊತೆಗೆ ಗ್ರಾಫಿಕ್ ಆಸ್ಪೆಕ್ಟ್. ಗ್ರಾಫಿಕ್ ಅಂದರೆ ಏನು, ರೈಟಿಂಗ್, ಹೌದಲ್ವಾ? ಫೋನ್ ಪ್ಲಸ್ ಗ್ರಾಫ್ ನೆನ್ಪಿಟ್ಕೊಳ್ಳಿ. ರೀಡಿಂಗಲ್ಲಿ ಏನು ಫೋನೆಟಿಕ್ ಮಾತನಾಡುವುದು ಜೊತೆಗೆ ಗ್ರಾಫಿಕ್ ಆಸ್ಪೆಕ್ಟ್ ಅಂದರೆ ಬರೆದಿದ್ದನ್ನು ನಾವೇನು ಮಾಡ್ತೀವಿ, ಓದುತ್ತೀವಿ. ಇದೇನು ರೀಡಿಂಗ್. ಇನ್ನು ರೈಟಿಂಗ್ ಇದು ಗ್ರಾಫಿಕ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ, ಸ್ಪೀಕಿಂಗ್ ಜಸ್ಟ್ ಫೋನೆಟಿಕ್ ಆಗುತ್ತೆ, ರೀಡಿಂಗ್ ಫೋನೆಟಿಕ್ ಕಮ್ ಗ್ರಾಫಿಕ್ ಆಗುತ್ತೆ, ರೈಟಿಂಗ್ ಏನು ಓನ್ಲಿ ಗ್ರಾಫಿಕ್ ಆಸ್ಪೆಕ್ಟ್ ಆಫ್ ಅ ಲ್ಯಾಂಗ್ವೇಜ್. ಇದರಲ್ಲಿ ಮತ್ತೆ ನೀವು ಪ್ರಮುಖವಾಗಿ ಏನು ನೆನ್ಪಿಟ್ಕೋಬೇಕು ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಪ್ಲೀಸ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ರೀತಿ LSRW ಅಂತ ನೀವು ಬರ್ಕೋಬೇಕು. ಎಕ್ಸಾಮ್ನಲ್ಲಿ ರಿಸಿಪ್ಟಿವ್ ಸ್ಕಿಲ್ಸ್ ಹಾಗೆ ಪ್ರೊಡಕ್ಟಿವ್ ಸ್ಕಿಲ್ಸ್ ಯಾವುದು ಅಂತ ಕೇಳಿದಾಗ ತುಂಬ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಆಗ ಏನು ತಲೆ ಕೆಡಿಸ್ಕೋಬೇಡಿ. ಈ ರೀತಿ LSRW ಅಂತ ಬರ್ಕೊಂಡು ಇದನ್ನು ಜಾಯಿಂಟ್ ಮಾಡೋದು, ಹಾಗೆ ಇದನ್ನು ಜಾಯಿಂಟ್ ಮಾಡೋದು. ಇವು 2 ಇದಾವಲ್ವ, ಲಿಸ್ನಿಂಗ್ ಮತ್ತು ರೀಡಿಂಗ್. ಇವು ಏನಾಗುತ್ತೆ, ರಿಸಿಪ್ಟಿವ್ ಸ್ಕಿಲ್. ರಿಸಿಪ್ಟ್ ಅಂದರೆ ನಾವು ರಿಸಿಪ್ಟ್ ಮಾಡ್ಕೋತೀವಿ, ಹೌದು ತಾನೆ? ಲಿಸ್ನಿಂಗಲ್ಲೂ ಹೇಳಿದನ್ನು ರಿಸಿಪ್ಟ್ ಮಾಡ್ಕೋತೀವಿ, ರೀಡಿಂಗಲ್ಲೂ ಓದ್ತಾ ಅದನ್ನು ರಿಸಿಪ್ಟ್ ಮಾಡ್ಕೋತೀವಿ. ಸೊ ಇವೆರಡು ರಿಸಿಪ್ಟ್ ಸ್ಕಿಲ್ ಆಗ್ತವೆ. ಹಾಗೆ ಇವಕ್ಕೆ ಪ್ಯಾಸಿವ್ ಸ್ಕಿಲ್ಸ್ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಏನಂತಾರೆ, ರಿಸಿಪ್ಟಿವ್ ಅಥವಾ ಪ್ಯಾಸಿವ್ ಸ್ಕಿಲ್ಸ್. ಕನ್ನಡದಲ್ಲಿ ಸ್ವೀಕೃತ ಕೌಶಲಗಳು. ಪ್ಲೀಸ್ ನೆನ್ಪಿಟ್ಕೊಳ್ಳಿ ಇದನ್ನು. ಇದೇ ರೀತಿ ನೀವು ಚಿತ್ರವನ್ನು ನಿಮ್ಮ ಬುಕ್ನಲ್ಲಿ ಕೂಡ ತೆಗಿಬೋದು. ಈಗ ಸ್ಪೀಕಿಂಗ್ ಮತ್ತು ರೈಟಿಂಗ್ ಏನಾಗುತ್ತೆ ಹಾಗಾದರೆ, ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂದರೆ ಉತ್ಪಾದಕ ಕೌಶಲಗಳು. ಸ್ಪೀಕಿಂಗ್ನ ನಾವು ಮಾತನಾಡ್ತೀವಿ, ಉತ್ಪಾದನೆ ಆಗುತ್ತೆ ತಾನೆ. ರೈಟಿಂಗಲ್ಲಿ ಕೂಡ ನಾವು ಕೈಯಿಂದ ಬರಿತೀವಿ, ಅಲ್ಲಿ ಕೂಡ ಉತ್ಪಾದನೆ ಆಗುತ್ತೆ. ಸೊ ಇವು ಪ್ರೊಡಕ್ಟಿವ್. ಹಾಗೆ ಆ್ಯಕ್ಟಿವ್ ಮತ್ತು ಎಕ್ಸ್ಪ್ರೆಸಿವ್ ಸ್ಕಿಲ್ಸ್ ಅಂತ ಕರೀತಾರೆ. ಈ 3 ಪದಗಳನ್ನ ನೆನ್ಪಿಟ್ಕೊಳ್ಳಿ. ಸ್ಪೀಕಿಂಗ್ ಮತ್ತು ರೈಟಿಂಗಿಗೆ ಏನಂತಾರೆ, ಪ್ರೊಡಕ್ಟಿವ್, ಅಷ್ಟೇ ಅಲ್ಲದೆ ಆ್ಯಕ್ಟಿವ್ ಸ್ಕಿಲ್ ಹಾಗೆ ಎಕ್ಸ್ಪ್ರೆಸಿವ್ ಸ್ಕಿಲ್. ಅಂದರೆ ಪ್ರೊಡಕ್ಟಿವ್ ಅಂದರೆ ಉತ್ಪಾದನೆ ಆಗುತ್ತೆ, ಆ್ಯಕ್ಟಿವ್ ಆಗಿ ಇರುತ್ತೆ. ನಾವು ಸ್ಪೀಕಿಂಗ್ ಮತ್ತು ರೈಟಿಂಗ್ ಮಾಡಬೇಕಾದ್ರೆ ಎಷ್ಟು ಆ್ಯಕ್ಟಿವ್ ಇರ್ತೀವಿ, ಹಾಗೆ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ರೈಟಿಂಗಲ್ಲಿ ನಮ್ಮ ಆಲೋಚನೆಗಳನ್ನು ಬರೆದು ಎಕ್ಸ್ಪ್ರೆಸ್ ಮಾಡ್ತೀವಿ, ಸ್ಪೀಕಿಂಗಲ್ಲಿ ಕೂಡ ಮಾತನಾಡ್ತಾ ಎಕ್ಸ್ಪ್ರೆಸ್ ಮಾಡ್ತೀವಿ.
ಸೊ ನೆನ್ಪಿಟ್ಕೊಳ್ಳಿ, ಕನ್ನಡದಲ್ಲಿಯೂ ಉತ್ಪಾದಕ ಕೌಶಲ, ಸ್ವೀಕೃತ ಕೌಶಲ, ಇಂಗ್ಲೀಷ್ನಲ್ಲಿ ರಿಸೆಪ್ಟಿವ್ ಆರ್ ಪ್ಯಾಸಿವ್, ಪ್ರೊಡಕ್ಟಿವ್ ಆರ್ ಆ್ಯಕ್ಟಿವ್ ಆರ್ ಎಕ್ಸ್ಪ್ರೆಸಿವ್ ಸ್ಕಿಲ್ಸ್. ಇದು ತುಂಬ ಇಂಪಾರ್ಟೆಂಟ್ ಇದೆ. ಒತ್ತಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ನೆನಪಾಗಲಿಲ್ಲ ಅಂತಂದರೆ ಇನ್ನೂ ಒಂದು ವಿಧಾನ ಹೇಳ್ತೀನಿ ನೋಡಿ. LSRW ಈ ರೀತಿ ಬರ್ಕೊಂಡು RP ಅಂತ ನೆನ್ಪಿಟ್ಕೊಳ್ಳಿ. RP ಆರ್ ಅಂದರೆ ರಿಸಿಪ್ಟಿವ್, ಆರ್ ಅಂದರೆ ರಿಸಿಪ್ಟಿವ್, P ಪ್ರೊಡಕ್ಟಿವ್. ಈ ರೀತಿ ಕೂಡ ನೀವು ನೆನ್ಪಿಟ್ಕೋಬಹುದು. ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದನ್ನು ನೀವು ನಿಮ್ಮ ಬುಕ್ಕಲ್ಲಿ ಈ ರೀತಿ ಕೂಡ ಡ್ರಾ ಮಾಡ್ಕೋಬೋದು. ನಿಮಗೆ ಯಾವುದು ಈಸಿ ವಿಧಾನ ಆಗುತ್ತಲ್ವ ಆ ವಿಧಾನವನ್ನು ಉಪಯೋಗಿಸಿ. ಹಾಗೆ ನಿಮ್ಮದೇ ಓನ್ ವಿಧಾನ ಇದ್ದರೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಾನು ನನ್ನದೇ ವಿಧಾನವನ್ನು ಫಾಲೋ ಮಾಡಿ ಅಂತ ಹೇಳ್ತಿಲ್ಲ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಒಟ್ಟಿನಲ್ಲಿ ನೀವೇನಾಗಬೇಕು, ಕ್ವಾಲಿಫೈ ಆಗಬೇಕು. ಇಷ್ಟೇ ಉದ್ದೇಶ. ಲಿಸ್ನಿಂಗ್ ಸ್ಕಿಲ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಲಿಸ್ನಿಂಗ್ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ತುಂಬ ಪ್ರಶ್ನೆಗಳು ರೈಸ್ ಆಗುತ್ತೆ. ಲಿಸ್ನಿಂಗ್ ಇಟ್ ಈಸ್ ಆ್ಯನ್ ಆರಲ್ ಇನ್ಪುಟ್. ಆರಲ್ ಅಂದರೆ ಕೇಳಿಸಿಕೊಳ್ಳೋದು. ಈ ಆರಲ್ ಅನ್ನೋ ಶಬ್ದವನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ. ಮೇಲೆ ಕ್ವಶನಲ್ಲಿ ಆರಲ್ ಇನ್ಪುಟ್ ಯಾವುದು ಅಂತ ಕೇಳಿ ಕೆಳಗೆ LSRW ಎಲ್ಲವನ್ನು ಕೊಡ್ಬೋದು. ಆಗ ನೀವು ಇಲ್ಲಿ ಲಿಸ್ನಿಂಗನ್ನು ಚೂಸ್ ಮಾಡಬೇಕಾಗುತ್ತೆ. ಅಥವಾ ಲಿಸ್ನಿಂಗ್ ಈಸ್ ಅ ಡ್ಯಾಶ್ ಇನ್ಪುಟ್ ಅಂದಾಗ ಕೂಡ ನೀವು ಆರಲ್ ಅನ್ನೋದನ್ನು ಚೂಸ್ ಮಾಡಬೇಕು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೀವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ತಾ ಹೋಗಿ. ಎಕ್ಸಾಮ್ನಲ್ಲಿ ನೀವು ಬಂದು ಮತ್ತೆ ಈ ವಿಡಿಯೋನ ನೋಡೋ ಅವಶ್ಯಕತೆ ಬೀಳಲ್ಲ. ನಿಮ್ಮ ನೋಟ್ಸ್ ನೋಡಿದರೆ ಸಾಕು. ಸೆಕೆಂಡ್, ಇಟ್ ಇನ್ವಾಲ್ವ್ಸ್ ಅ ಸೆಂಡರ್, ಅ ಮೆಸೇಜ್ ಆ್ಯಂಡ್ ರಿಸೀವರ್. ಈ ಆಲಿಸುವಿಕೆಯಲ್ಲಿ ಯಾರ್ಯಾರಿರ್ತಾರೆ? ಸೆಂಡರ್ ಅಂದರೆ ಮೆಸೇಜನ್ನು ಕಳಿಸೋರು ಇರ್ತಾರೆ, ನಡುವೆ ಮೆಸೇಜ್ ಇರುತ್ತೆ. ಇಲ್ಲಿ ಸೆಂಡರ್ ಇದ್ದರೆ ಇಲ್ಲಿ ಮೆಸೇಜ್, ನಂತರ ಇದನ್ನು ರಿಸೀವ್ ಮಾಡ್ಕೊಳ್ಳೋರು, ಇಲ್ಲಿ ಹೇಳುವವರು ಇರ್ತಾರೆ, ಮಾತನಾಡೋರು, ಇನ್ಫಾರ್ಮೇಷನ್ನ ಕೊಡುವರು. ಇದು ಇನ್ಫಾರ್ಮೇಷನ್ ಆಗುತ್ತೆ. ಅದನ್ನು ರಿಸೀವ್ ಮಾಡುವಂತಹ ಮಗು. ಆವಾಗ ಇವೆಲ್ಲವ ಕೂಡ ಈ ಒಂದು ಲಿಸ್ನಿಂಗ್ನಲ್ಲಿ ಇನ್ವಾಲ್ವ್ ಆಗಿದೆ. ಸ್ಪೀಚ್, ರಿದಮ್, ಪ್ರೊನೌನ್ಸಿಯೇಷನ್ ಎಕ್ಸೆಟ್ರಾ ಆರ್ ಲರ್ನ್ಡ್ ಬೈ ಲಿಸ್ನಿಂಗ್ ಟು ಅಪ್ರಾಪ್ರಿಯೇಟ್ ಮಾಡೆಲ್ಸ್. ಇಲ್ಲಿ ಸ್ಪೀಚ್ ಮಾತನಾಡು, ಈಗ ನಾವು ಸರಿಯಾಗಿ ಕೇಳಿಸಿಕೊಂಡಾಗ ಮಾತ್ರ ಸರಿಯಾಗಿ ಮಾತನಾಡ್ತೀವಿ. ರಿದಮ್ ಕೂಡ ಇಲ್ಲಿ ಏರಿಳಿತಗಳು, ನಾವು ಏನೇ ಒಂದು ಖುಷಿಯಾದ ವಿಚಾರವನ್ನು ಹೇಳಬೇಕಾದ್ರೆ ನಮ್ಮದು ಇಂಟೋನೇಷನ್ ಹೈ ಆಗುತ್ತೆ. ಅಥವಾ ಏನೋ ದುಃಖದ ಸಂಗತಿ ಹೇಳಬೇಕಾದ್ರೆ ಲೋ ಆಗುತ್ತೆ. ಈ ರೀತಿ ರಿದಮನ್ನು ಕೂಡ ನಾವು ಈ ಲಿಸ್ನಿಂಗ್ನಿಂದನೇ ಕಲೀಲಿಕ್ಕೆ ಸಾಧ್ಯ. ಹಾಗೆ ಪ್ರೊನೌನ್ಸಿಯೇಷನ್, ಈಗ ಕನ್ನಡದಲ್ಲಿ ನಾವು SHಗೆ ಶ ಅಂತೀವಿ, ಹೌದಲ್ವಾ? ಈಗ ಮಗುವಿಗೆ ನಾವು ಇಂಗ್ಲೀಷ್ ಕ್ಲಾಸ್ ಮಾಡಬೇಕಾದ್ರೆ ಇಂಗ್ಲೀಷ್ ಅಂತಂದರೆ ಮಗು ಕೂಡ ಅದನ್ನೇ ಕಂಟಿನ್ಯೂ ಮಾಡುತ್ತೆ. ಸೊ ಮೊದಲು ಟೀಚರ್ ಆದಂಥವರ ಪ್ರೊನೌನ್ಸಿಯೇಷನ್ ಏನಾಗಬೇಕು, ಸರಿ ಇರಬೇಕು. ಆಗ ಮಗು ಕೂಡ ಅದನ್ನೇ ಆಲಿಸಿಕೊಂಡು ಸರಿಯಾದ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಈ ಲಿಸ್ನಿಂಗ್ದಿಂದ ನಾವು ಅಪ್ರಾಪ್ರಿಯೇಟಾಗಿ ಕಲಿತೀವಿ. ಇದು ಕೋಡಿಂಗ್ ಮತ್ತು ಡಿಕೋಡಿಂಗನ್ನು ಒಳಗೊಂಡಿದೆ. ಕೋಡಿಂಗ್ ಅಂದ್ರೇನು? ಇಲ್ಲಿ ಸೆಂಡರ್ ಇರ್ತಾನೆ. ಎಕ್ಸಾಂಪಲ್, ಕೋಡಿಂಗ್ ಅಂದರೆ ಸೆಂಡರ್, ಮೆಸೇಜ್ ಕಳಿಸೋನು. ಆಮೇಲೆ ಇಲ್ಲಿ ಮೆಸೇಜ್, ಇಲ್ಲಿ ರಿಸೀವರ್ ಇರ್ತಾನೆ. ಈ ಸೆಂಡರ್ ಮಾಡಿದಂತಹ ಮೆಸೇಜನ್ನು ರಿಸೀವರ್ ಏನು ಮಾಡ್ತಾನೆ, ಅರ್ಥ ಮಾಡ್ಕೋತಾನೆ, ಡಿಕೋಡ್ ಮಾಡ್ಕೋತಾನೆ. ಆ ಮೆಸೇಜಲ್ಲಿ ಏನಿದೆ ಅನ್ನೋದನ್ನು, ಆ ಮೀನಿಂಗನ್ನು ಏನು ಅರ್ಥ ಮಾಡ್ಕೋತಾನಲ್ವ, ಅದಕ್ಕೆ ಡಿಕೋಡಿಂಗ್ ಅಂತ ಕರೀತಾರೆ. ಇದಿಷ್ಟು ಲಿಸ್ನಿಂಗ್ ಬಗ್ಗೆ. ಆಲಿಸುವಿಕೆಯು ಭಾಷೆಯ ಪ್ರಥಮ ಹಾಗೂ ಮೂಲ ಕೌಶಲವಾಗಿದೆ. ನಾನು ವಿತ್ ಕನ್ನಡದಲ್ಲಿಯೂ ಕೂಡ ನಿಮಗೆ ನೋಟ್ ಹಾಕಿದ್ದೀನಿ, ಸೊ ನೀವು ನೋಟ್ ಮಾಡ್ಕೋಬಹುದು. ಆಲಿಸುವಿಕೆ ಅನ್ನೋದು ಭಾಷೆಯ ಒಂದು ಪ್ರಮುಖ ಮೂಲ ಕೌಶಲ ಆಗಿದೆ. ಆಲಿಸುವಿಕೆ ಭಾಷಾ ಕೌಶಲಗಳ ತಳಹದಿ. ಈ ಎಲ್ಲ ಏನು 3 ಅದಾವಲ್ವ, ರೀಡಿಂಗು, ಸ್ಪೀಕಿಂಗು, ರೈಟಿಂಗು, ಇದರ ತಳಹದಿ ಯಾವುದು? ಆಲಿಸುವಿಕೆ. ಇದು ಮೇನ್ ಬೇಕಾಗಿರೋದು. ಆಲಿಸುವಿಕೆ ಕೌಶಲ ಬೆಳೆಯದೆ ಭಾಷೆಯ ಉಳಿದ ಕೌಶಲಗಳು ಬೆಳೆಯಲಾರವು. ನಾನು ನಿಮಗಲ್ಲೇ ಹೇಳಿದ್ದೀನಿ. ಮನುಷ್ಯನು ದಿನವೊಂದರಲ್ಲಿ 45% ಸಮಯವನ್ನು ಕೇಳುವುದರಲ್ಲಿ, 30% ಸಮಯವನ್ನು ಓದುವುದರಲ್ಲಿ, 90% ಸಮಯವನ್ನು ಬರೆಯುವುದರಲ್ಲಿ ತೊಡಗಿಸುತ್ತಾರೆ. ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಏನು ಕೇಳಲಿಕ್ಕೆ ಎಷ್ಟು? 45, ಓದಲಿಕ್ಕೆ ಎಷ್ಟು? 30, ಹಾಗೆ ಬರೆಯಲಿಕ್ಕೆ ಎಷ್ಟು? 90%.
ಕೇಳುವಿಕೆಯ ಆಲಿಸುವಿಕೆಯು ಒಂದು ಭಾಗವಾಗಿದೆ. ಈ ಕೇಳುವುದೊಂದೇನು, ಆಲಿಸುವಿಕೆ ಒಂದು ಭಾಗ. ನಾವು ಏನೇನು ಕೇಳ್ತೀವಿ ಅದೆಲ್ಲ ಆಲಿಸುವಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹಾಗೆ ಮಾರ್ಕೆಟಲ್ಲಿ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಬದನೆಕಾಯಿ ಇಷ್ಟು ರೂಪೀಸ್ಗೆ ಇಷ್ಟು kg ಈ ರೀತಿ ಪ್ರತಿಯೊಬ್ಬರು ಹೇಳ್ತಿರ್ತಾರೆ. ಆ ಎಲ್ಲವನ್ನು ನಾವು ಜಸ್ಟ್ ಕೇಳಿಸ್ಕೊತೀವಿ ಅಷ್ಟೇ, ನಮ್ಮ ಕಿವಿಗೆ ಹೋಗಿ ಬೀಳ್ತಾ ಇರುತ್ತೆ. ಅವೆಲ್ಲ ಆಲಿಸುವಿಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಲಿಸುವಿಕೆ ಅನ್ನೋದೇನು ನಾವು ಮೀನಿಂಗ್ಫುಲ್ಲಾಗಿ ಅರ್ಥ ಮಾಡ್ಕೋತೀವಿ, ಅದು ಆಲಿಸುವಿಕೆ ಆಗುತ್ತೆ. ಈ ಕೇಳುವಿಕೆ ಒಂದು ಬರೀ ಮಾನಸಿಕ ಕ್ರಿಯೆ ಆದರೆ ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ ಮಾನಸಿಕ ಕ್ರಿಯೆ. ಅಂದರೆ ಆಲಿಸುವಿಕೆಯಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಆ ಒಂದು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿಕ್ಕೇ ಕೇಳ್ತೀವಿ. ಸೊ ಇದು ಪ್ರಜ್ಞಾಪೂರ್ವಕ ಮಾನಸಿಕ ಕ್ರಿಯೆ. ಕೇಳುವಿಕೆ ಜಸ್ಟ್ ಮಾನಸಿಕ ಕ್ರಿಯೆ ಆದರೆ ಆಲಿಸುವಿಕೆ ಒಂದು ಪ್ರಜ್ಞಾಪೂರ್ವಕ ಮಾನಸಿಕ ಕ್ರಿಯೆಯಾಗಿದೆ. ಈಗ ಈ ಲಿಸ್ನಿಂಗ್ನಲ್ಲಿ ಟೈಪ್ಸ್ ಬರುತ್ತವೆ. ಫಸ್ಟ್ ಒನ್ ಪ್ಯಾಸಿವ್ ಲಿಸ್ನಿಂಗ್. ಪ್ಯಾಸಿವ್ ಲಿಸ್ನಿಂಗ್ ಅಂತಂದರೆ, ಈ ಪ್ಯಾಸಿವ್ ಲಿಸ್ನಿಂಗ್ ಅಂದರೆ ನಿಷ್ಕ್ರಿಯ ಆಲಿಸುವಿಕೆ. ಅಂದರೆ ಇದರಲ್ಲಿ ನಾವು ಏನು ಮಾಡ್ತೀವಿ, ಇದಕ್ಕೆ ಮಾರ್ಜಿನಲ್ ಲಿಸ್ನಿಂಗ್ ಕೂಡ ಅಂತಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಅಟೆನ್ಷನ್ ಈಸ್ ಪಾರ್ಷಲ್ಲಿ ಡಿವೈಡ್ ಆಗಿರುತ್ತೆ. ನಾವೇನು ಮಾಡ್ತಿರ್ತೀವಿ, ಒಂದು ಮಗು ನೋಡಬೇಕು, ನೀವು ಟಿ ವಿ ನೋಡ್ತಾ ನೋಡ್ತಾ ಸ್ಟಡಿ ಮಾಡುತ್ತೆ, ಹೌದಾನೆ? ಆ ಟಿ ವಿ ನೋಡ್ತಾ ಸ್ಟಡಿ, ಆ ಕಡೆ ಟಿ ವಿ ಕಡೆನೂ ಗಮನ ಇರುತ್ತೆ, ಇಲ್ಲಿ ಸ್ಟಡಿ ಕೂಡ ಮಾಡ್ತಾ ಇರುತ್ತೆ. ಸೊ ಇದು ಪ್ಯಾಸಿವ್ ಲಿಸ್ನಿಂಗ್ ಆಗುತ್ತೆ. ಇನ್ನು ಅಟೆಂಟಿವ್ ಲಿಸ್ನಿಂಗ್. ಈಗ ಅಟೆಂಟಿವ್ ಲಿಸ್ನಿಂಗ್ ಅಂದರೆ ಗಮನ ಕೊಟ್ಟು ನಾವು ಕೇಳುವುದು, ಅಕ್ಯುರಸಿ ಆಫ್ ಕಾಂಪ್ರೆಹೆನ್ಷನ್. ಬೇರೆದವರು ನಮಗೆ ಈಗ ನಾವು ಮಗುವಿಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಇದನ್ನು ಸರಿಯಾಗಿ ಓದು, ನಾನು ಇದ್ರ ಮೇಲೆ ಕ್ವಶನನ್ನು ಕೇಳ್ತೀನಿ, ಅಥವಾ ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊ, ಈ ಸ್ಟೋರಿನ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿಮಗೆ ಪ್ರಶ್ನೆನ ಕೇಳ್ತೀನಿ ಅಂದಾಗ ಮಗು ಏನು ಮಾಡುತ್ತೆ, ತುಂಬ ಒಂದು ಗಮನ ಕೊಟ್ಟು ಅದನ್ನು ಕೇಳುತ್ತೆ. ಆ ಮ್ಯಾಮ್ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ನಾನು ಸರಿಯಾಗಿ ಉತ್ತರಿಸಬೇಕು ಅಂತ ಗಮನ ಕೊಟ್ಟು ಏನು ಮಾಡುತ್ತೆ, ಆ ಒಂದು ಸ್ಟೋರಿನ ಕೇಳಿಸ್ಕೊಳ್ಳುತ್ತೆ. ಅದೇ ಏನಾಗುತ್ತೆ, ಅಟೆಂಟಿವ್ ಲಿಸ್ನಿಂಗ್ ಆಗುತ್ತೆ. ಈ ಎಲ್ಲ ಲಿಸ್ನಿಂಗ್ಸ್ ಏನಿದಾವಲ್ವ, ಒಂದೊಂದು ಪ್ಯಾರಾ ಕೊಡ್ತಾರೆ, ಅಂದರೆ 1-2 ಲೈನ್ ಕೊಡ್ತಾರೆ, ಕೊಟ್ಟು ಇದು ಯಾವ ಲಿಸ್ನಿಂಗ್ ಆಗುತ್ತೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ನಾನೇನು ಎಕ್ಸಾಂಪಲ್ ಕೊಡ್ತೀನಲ್ವ, ಈಗ ಪ್ಯಾಸಿವ್ ಲಿಸ್ನಿಂಗ್ ಅಂತ ಅಂದ್ಕೊಂಡು ಅದ್ರ ಮುಂದೆನೇ ಟಿ ವಿ ನೋಡ್ತಾ ಸ್ಟಡಿ ಮಾಡೋದು ಅಂತ ಬರೀರಿ. ಈ ರೀತಿ ಎಕ್ಸಾಂಪಲ್ಸ್ನ ನೀವು ಬರೆದ್ರೆ ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ಅದನ್ನು ನೋಡಿದ ತಕ್ಷಣ ಹೌದು ಪ್ಯಾಸಿವ್ ಲಿಸ್ನಿಂಗ್ ಅಂದರೆ ಇದು ಅನ್ನೋದು ಅರ್ಥ ಆಗುತ್ತೆ. ಈಗ ರಿಸ್ಪಾನ್ಸಿವ್ ಲಿಸ್ನಿಂಗ್. ಇಲ್ಲಿ ಪ್ರತಿಕ್ರಿಯಾಶೀಲ ಅಂದರೆ ನಾವು ಇಂಟರ್ಯಾಕ್ಟ್ ಮಾಡ್ತೀವಿ ಒಬ್ಬರ ಜೊತೆ, ಆ್ಯಕ್ಟಿವ್ ಆಗಿ ಕೇಳಿಸ್ಕೊಳ್ತಾ ಇರ್ತೀವಿ. ಕ್ಲಾಸ್ ರೂಮ್ನಲ್ಲಿ ಸ್ಟಡಿ ಮಾಡುವುದು ಇದಕ್ಕೆ ಉದಾಹರಣೆ ಆಗುತ್ತೆ. ಅಂದರೆ ಶಿಕ್ಷಕರು ಏನು ಹೇಳ್ತಾರಲ್ವ ಅದಕ್ಕೆ ಮಗು ಇಂಟರ್ಯಾಕ್ಟ್ ಪ್ರಶ್ನೆಗಳನ್ನ ಕೇಳ್ತಾ ಇರುತ್ತೆ. ಆ ಪ್ರಶ್ನೆಗಳಿಗೆ ಏನೋ ಒಂದು ಕನ್ಫ್ಯೂಷನ್ಸ್ ಆದ್ರೇನು ಮಗು ಶಿಕ್ಷಕರಿಗೆ ಪ್ರಶ್ನೆಯನ್ನು ಮಾಡುತ್ತೆ, ಆ್ಯಕ್ಟಿವ್ ಆಗಿ ಅಲ್ಲಿ ಕೇಳಿಸ್ಕೊಳ್ಳುತ್ತೆ. ಅಂದರೆ ಪ್ರತಿಕ್ರಿಯಾಶೀಲ, ಪ್ರತಿಕ್ರಿಯೆ ಮಾಡಲಿಕ್ಕೇನು ಅಷ್ಟೊಂದು ರಿಸ್ಪಾನ್ಸ್ ಕೊಡಲಿಕ್ಕೆ ಆ್ಯಕ್ಟಿವ್ ಆಗಿ ಕೇಳಿಸ್ಕೊಳ್ಳುತ್ತೆ. ಸೊ ಕ್ಲಾಸ್ ರೂಮ್ ಸ್ಟಡಿ ಇದಕ್ಕೆ ಉದಾಹರಣೆ ಆಗುತ್ತೆ. ನೀವು ಅದ್ರ ಮುಂದೆನೇ ಬರಿತಾ ಹೋಗಿ. ಇನ್ನು ಸೆಲೆಕ್ಟಿವ್ ಲಿಸ್ನಿಂಗ್ನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋತೀವಿ, ಯಾವುದನ್ನು ಕೇಳಿಸ್ಕೋಬೇಕು ಯಾವುದನ್ನು ಕೇಳಿಸ್ಕೊಳ್ಳೋದಿಲ್ಲ ಅಂತ ಸೆಲೆಕ್ಟ್ ಮಾಡ್ತೀವಿ. ನಿಮಗೆ ಈಸಿಯಾಗಿ ಉದಾಹರಣೆ ಕೊಡಬೇಕಂದ್ರೆ, ಈಗ ಯೂಟ್ಯೂಬ್ಗೆ ಬನ್ನಿ, ನೀವು ಬಂದು ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗು 1 ಮಿನಿಟ್ ಮುಂದೆ ಓಡಿಸ್ತಾರೆ. ಯಾಕೆ, ಅವ್ರಿಗೆ ಬೇಕಾಗಿರೋ ವಿಷಯ ಅಲ್ಲಿ ಫಸ್ಟಿಗೆ ಇರೋಲ್ಲ, ಯಾಕಂದರೆ ನಾವಲ್ಲಿ ಏನು ಹೇಳಿರ್ತೀವಿ, ಸಬ್ಸ್ಕ್ರೈಬ್ ಬಗ್ಗೆ ಎಲ್ಲ ಹೇಳಿರ್ತೀವಿ. ಸೊ ಏನು ಮಾಡ್ತಾರೆ, ನೆಕ್ಸ್ಟ್ ಹೋಗ್ತಾರೆ, ತಮಗೇನು ಬೇಕು ಅದನ್ನಷ್ಟೇ ಪಡೀಲಿಕ್ಕೆ ಅವರು ಯೋಚನೆ ಮಾಡ್ತಾರೆ. ಸೊ ಇದೇನಾಗುತ್ತೆ, ಸೆಲೆಕ್ಟಿವ್ ಲಿಸ್ನಿಂಗ್ ಆಗುತ್ತೆ. ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಮತ್ತೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಟಿ ವಿ ನೋಡ್ತಾ ಕ್ರಿಕೆಟ್ ಮ್ಯಾಚ್ ನಡೀತಿರುತ್ತೆ, ಒಬ್ಬರು ಆ ಕ್ರಿಕೆಟನ್ನು ನೋಡಲಿಕ್ಕೆ ಅಂತ ಬಂದಿರಲ್ಲ, ಅದನ್ನು ಕೇಳಲಿಕ್ಕೆ ಅಂತ ಬಂದಿರಲ್ಲ, ಜಸ್ಟ್ ಅಲ್ಲಿ ಯಾರು ವಿನ್ ಆಗ್ತಾರೆ, ಎಷ್ಟು ರನ್ ಗಳಿಸ್ತಾರೆ ಅನ್ನೋದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅವರು ಕೇಳಿಸ್ಕೊಳ್ತಾರೆ. ಇದು ಸೆಲೆಕ್ಟಿವ್ ಲಿಸ್ನಿಂಗ್ ಆಗುತ್ತೆ. ನಿಮಗೆ ಈಸಿಯಾಗಿ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಇನ್ನು ಅಪ್ರಿಸಿಯೇಟಿವ್ ಲಿಸ್ನಿಂಗ್. ಈ ಅಪ್ರಿಸಿಯೇಟಿವ್ ಲಿಸ್ನಿಂಗಲ್ಲಿ ಪ್ರಶಂಸೆಯನ್ನು ಮಾಡ್ತೀವಿ. ನಾವು ಒಬ್ಬರು ಹೇಳಿದಂತಹ ಮಾತುಗಳನ್ನು ಅಥವಾ ವಿಷಯಗಳನ್ನು ನಾವು ಕೇಳಿ ಅದಕ್ಕೆ ಏನು ಮಾಡ್ತೀವಿ, ಪ್ರಶಂಸೆಯನ್ನು ಮಾಡ್ತೀವಿ. ಈಗ ಏರ್ಫೋನಲ್ಲಿ ಸಾಂಗ್ ಕೇಳ್ತಾ ಏನು ಮಾಡ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ ನಾವು, ಹೌದಲ್ವ? ಅದು ಪ್ರಶಂಸೆ. ಅಂದರೆ ಆ ಹಾಡನ್ನು ನಾವು ಎಷ್ಟು ಎಂಜಾಯ್ ಮಾಡ್ತಿರ್ತೀವಲ್ವ, ಏರ್ಫೋನ್ ಹಾಕೊಂಡು ಕೇಳ್ತಾ ಅದು ಪ್ರಶಂಸೆ ಆಗುತ್ತೆ. ಇನ್ನು ಕ್ರಿಯೇಟಿವ್ ಲಿಸ್ನಿಂಗ್. ಈ ಕ್ರಿಯೇಟಿವ್ ಲಿಸ್ನಿಂಗಲ್ಲಿ ಏನು, ಈಗ ಒಂದು ಮಗುವಿಗೆ ಗ್ರೂಪ್ ಪ್ರಾಬ್ಲಮ್ ಕೊಡ್ತೀವಿ, ಗ್ರೂಪ್ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಲಿಕ್ಕೆ. ಆ ಗ್ರೂಪ್ನಲ್ಲಿರುವವರು ಎಲ್ಲರೂ ಕೂಡ
ಮಾತನಾಡ್ಕೊಳ್ತಿರ್ತಾರೆ, ತಮ್ಮ ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಹೊಸ ವಿಚಾರಗಳನ್ನು ಅಲ್ಲಿ ಹೇಳ್ತಾ ಇರ್ತಾರೆ. ಇದೇನಾಗುತ್ತೆ ಕ್ರಿಯೇಟಿವ್ ಲಿಸ್ನಿಂಗ್. ಅದನ್ನು ಅವರು ಹೊಸ ವಿಚಾರಗಳನ್ನು ಪ್ರತಿಯೊಬ್ಬರು ಹೇಳಿದ್ದನ್ನು ಕೇಳಿಸಿಕೊಂಡು ಒಂದು ಗುಂಪಿನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಇದೇ ಕ್ರಿಯೇಟಿವ್ ಲಿಸ್ನಿಂಗ್ ಆಗುತ್ತೆ. ಇನ್ನು ಎನಲೈಟಿಕಲ್ ಹಾಗೂ ಕ್ರಿಟಿಕಲ್ ಲಿಸ್ನಿಂಗ್, ಇದು ಇಂಪಾರ್ಟೆಂಟ್ ಇದೆ. ಈಗಾಗಲೇ CTET ಕೂಡ ಇದ್ರ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿವೆ. ಕ್ರಿಟಿಕಲ್ ಲಿಸ್ನಿಂಗ್ ಬಗ್ಗೆ ಒಂದು ಉದಾಹರಣೆ ಕೊಡ್ತಾರೆ, ಇದು ಯಾವ ಲಿಸ್ನಿಂಗ್ ಆಗುತ್ತೆ ಅಂತ ಕೊಟ್ಟು ಇದರಲ್ಲಿ ಯಾವುದಾದ್ರೂ ಒಂದು 4 ಆಪ್ಷನ್ಸ್ ಕೊಟ್ಟಾಗ ನಾವು ಚೂಸ್ ಮಾಡಬೇಕಾಗುತ್ತೆ. ತುಂಬ ಆಳವಾಗಿ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗಲೇ ಇದು ಕ್ರಿಟಿಕಲ್ ಆಗುತ್ತಾ, ಅಪ್ರಿಷಿಯೇಟಿವ್ ಲಿಸ್ನಿಂಗ್ ಆಗುತ್ತಾ, ಈ ರೀತಿ ನಾವು ಸೆಲೆಕ್ಟ್ ಮಾಡಲಿಕ್ಕೆ ಗೊಂದಲ ಆಗುತ್ತೆ. ಸೊ ಹೀಗಾಗಿ ನೀವು ಪ್ರತಿಯೊಂದನ್ನು ಬರೆದದ್ರ ಮುಂದೆ ಎಕ್ಸಾಂಪಲ್ಸ್ಗಳನ್ನು, ನಾನು ಹೇಳಿದ ಉದಾಹರಣೆಗಳನ್ನ ನೀವು ಬರೀತಾ ಹೋಗಿ. ಈ ಎನಲೈಟಿಕಲ್ ಅಥವಾ ಕ್ರಿಟಿಕಲ್ ಲಿಸ್ನಿಂಗ್ ಅಂತಂದರೆ TV ಅಡ್ವರ್ಟೈಸ್ಮೆಂಟ್. TVಯಲ್ಲಿ ಏನಾದರೂ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ಬೇಕಾದ್ರೆ ನಾವು ಅದನ್ನು ಕೇಳಿಸಿಕೊಂಡು ಅದಕ್ಕೆ ಜಜ್ಮೆಂಟ್ನ ಕೊಡ್ತೀವಿ. ಈಗ ಫೇರ್ ಆ್ಯಂಡ್ ಲವ್ಲಿ ಅಂದ್ಕೊಳ್ಳಿ, ಅದ್ರ ಬಗ್ಗೆ ತೋರಿಸುವಾಗ ಪ್ರತಿಯೊಬ್ಬರು ಅದನ್ನೇನು ತೋರಿಸ್ತಾರೆ ಅದು ಅವ್ರು ಹೇಳಿದ ಹಾಗೆ ಇರಲ್ಲ, ಈ ರೀತಿ ನಾವು ಜಜ್ಮೆಂಟ್ ಕೊಡ್ತೀವಿ, ಹೌದು ತಾನೆ? ಅದು ಕ್ರಿಟಿಕಲ್ ಲಿಸ್ನಿಂಗ್ ಆಗುತ್ತೆ. ಈಗ ಮಂತ್ರಿಗಳು ಬಂದಾಗ ಓಟ್ ಕೇಳಲಿಕ್ಕೆ ಬರ್ತಾರೆ. ಸೊ ನಾವು ಅವರೆಲ್ಲ ಹೇಳ್ತಾರೆ, ನಿಮಗೆ ಅದನ್ನು ಮಾಡ್ತೀನಿ, ಈಗ ಮಾಡ್ತೀನಿ, ಸೊ ನನಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ನೀವು ಜಸ್ಟ್ ಕೇಳಿಸ್ಕೊತೀರಿ. ಅವ್ರು ಹೋದ ನಂತರ ಕ್ರಿಟಿಕಲ್ಲಾಗಿ ಏನು ಮಾಡ್ತೀರಿ, ಈಗೆಲ್ಲ ಬಂದು ಇದನ್ನೆಲ್ಲ ಹೇಳ್ತಾನೆ, ಮುಂದೆ ಏನೂ ಮಾಡಲ್ಲ ಅಂತ ಮಾತಾಡ್ತೀರಿ ತಾನೆ. ಸೊ ನಾವು ಕ್ರಿಟಿಕಲ್ಲಾಗಿ ಅದನ್ನು ಕೇಳಿಸಿಕೊಂಡು ಕ್ರಿಟಿಕಲಾಗಿ ಏನು ಮಾಡ್ತೀವಿ, ಜಜ್ಮೆಂಟ್ ಕೊಡ್ತೀವಿ. ಜಜ್ಮೆಂಟ್ ಕೊಡೋದೇ ಏನಾಯಿತು, ಅನಲೈಟಿಕಲ್ ಅಥವಾ ಕ್ರಿಟಿಕಲ್ ಲಿಸ್ನಿಂಗ್. ಇನ್ನು 8.1 ಇಂಟೆನ್ಸಿವ್ ಲಿಸ್ನಿಂಗ್. ಇಂಟೆನ್ಸಿವ್ ಅಂದರೆ ಆಳವಾಗಿ ನಾವೇನು ಲಿಸ್ನಿಂಗ್ ಮಾಡೋದು. ಕೊನೆಯದಾಗಿ ಎಕ್ಸ್ಟೆನ್ಸಿವ್ ಲಿಸ್ನಿಂಗ್. ಓವರಾಲ್ ಆಗಿ ಒಂದು ಮೀನಿಂಗನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಎಕ್ಸ್ಟೆನ್ಸಿವ್ ಲಿಸ್ನಿಂಗನ್ನು ಮಾಡ್ತೀವಿ. ಲಿಸ್ನಿಂಗ್ ಫಾರ್ ಅ ಪ್ಲೆಸರ್ ಅಂದರೆ ನಮ್ಮ ಖುಷಿಗೋಸ್ಕರ. ಏನಾದರೂ ನಮಗೆ ದುಃಖ ಆದಾಗ ಏನೋ ಒಂದು ನೋಡಬೇಕು, ಒಂದು ಮೋಟಿವೇಶನ್ ವಿಡಿಯೋ ನೋಡಬೇಕು ಅನಿಸುತ್ತೆ, ಅದನ್ನು ಜಸ್ಟ್ ಕೇಳಿಸ್ಕೊತಿರ್ತೀವಲ್ವ, ಒಂದು ಪ್ಲೆಸರ್ಗೋಸ್ಕರ, ಖುಷಿಗೋಸ್ಕರ ನಾವು ಕೇಳಿಸ್ಕೊತೀವಿ. ಅದು ಎಕ್ಸ್ಟೆನ್ಸಿವ್ ಲಿಸ್ನಿಂಗ್ ಆಗುತ್ತೆ. ಎಲ್ಲ ಟೈಪ್ಸ್ ಆಫ್ ಲಿಸ್ನಿಂಗ್. ಹಾಗೆ ಉದಾಹರಣೆನ ನೀವು ನೆನಪಿಟ್ಕೊಂಡ್ರೆ ಈ ಲಿಸ್ನಿಂಗ್ ಬಗ್ಗೆ ಏನೇ ಪ್ರಶ್ನೆ ಕೇಳಿ ನೀವು ಆರಾಮಾಗಿ ಉತ್ತರಿಸ್ಬೋದು. ಈಗ ಪ್ರಶ್ನೆಗಳ ನೋಡಿ. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಕಿಲ್ಸ್ ಆರ್ ನೋನ್ ಆ್ಯಸ್ ಪ್ರೈಮರಿ ಸ್ಕಿಲ್ಸ್? ನಾನು ಹೇಳಿದೆ ನಿಮಗೆ ಪ್ರೈಮರಿ ಸ್ಕಿಲ್ಸ್ ಬಗ್ಗೆ. ಇದರಲ್ಲಿ ಪ್ರೈಮರಿ ಸ್ಕಿಲ್ಸ್ ಯಾವುದು? ಹಾಗಾದರೆ ಯಾವುದು? ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್. ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಇವೇನು ಪ್ರೈಮರಿ ಸ್ಕಿಲ್ಸ್, ಪ್ರಾಥಮಿಕ ಕೌಶಲ್ಯಗಳು. ಇದೇ ಪ್ರಶ್ನೆ ಕನ್ನಡದಲ್ಲಿಯೂ ಕೂಡ ಬರಬಹುದು, ನೆನ್ಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಕ್ವಶನ್, ಅಂಡರ್ ವಿಚ್ ಆ್ಯಕ್ಟಿವಿಟಿ ಟು ರಿಕಗ್ನೈಸಿಂಗ್ ಸೌಂಡ್ಸ್ ಆ್ಯಂಡ್ ಡೆಡ್ಯೂಸಿಂಗ್ ಮೀನಿಂಗ್ ಫ್ರಾಮ್ ದೆಮ್ ಕಮ್? ಅಂದರೆ ಯಾವ ಒಂದು ಆ್ಯಕ್ಟಿವಿಟಿಯಲ್ಲಿ ನಾವು ಸೌಂಡ್ಸನ್ನು ಕೇಳಿಸಿಕೊಂಡು ಅದರ ಅರ್ಥವನ್ನು ಡೆಡ್ಯೂಸ್ ಮಾಡ್ತೀವಿ ಅನ್ನೋದನ್ನು ಕೇಳಿದ್ದಾರೆ. ಹಾಗಾದರೆ ಯಾವ ಒಂದು ಕೌಶಲ್ಯದಲ್ಲಿ ನಾವು ಮಾಡ್ತೀವಿ? ಲಿಸ್ನಿಂಗ್ನಲ್ಲಿ. ನಾನು ಎಲ್ಲ ಆಪ್ಷನ್ಸ್ನ ಓದ್ತಾ ಹೋಗೋಲ್ಲ, ಬಿಕಾಸ್ ವಿಡಿಯೋ ಲೆಂದಿ ಆಗುತ್ತೆ. ಸೊ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಥರ್ಡ್ ಕ್ವಶನ್, ಇನ್ ಆರ್ಡರ್ ಟು ನೋ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆಫ್ ಇಂಗ್ಲೀಷ್ ವರ್ಡ್ಸ್ ದ ಲರ್ನರ್ ಶುಡ್. ಅಂದರೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನನ್ನು ಕೇಳಿಸ್ಕೋಬೇಕಂತಂದರೆ ಇಲ್ಲಿ ಯಾವ ಒಂದು ಆರ್ಡರ್ನ ನಾವು ಫಾಲೋ ಮಾಡಬೇಕಾಗುತ್ತೆ? ಆಪ್ಷನ್ ಬಿ ಇದೆ ನೋಡಿ. ನೋ ದ ಸ್ಪೆಲ್ಲಿಂಗನ್ನು, ಹಾಗೆ ನಮಗೆ ಮೀನಿಂಗ್ ಅರ್ಥ ಗೊತ್ತಿರಬೇಕು, ಮತ್ತು ಅದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಗೊತ್ತಿದ್ದಾಗ ಮಾತ್ರ ಏನು ಆಲಿಸುವಿಕೆ ಸರಿಯಾಗುತ್ತೆ. ಸೊ ಆಪ್ಷನ್ ಬಿ ಇದು ಸರಿಯಾದ ಉತ್ತರ. ನೀವು ಪಾಸ್ ಮಾಡಿಕೊಂಡು ಉಳಿದ ಆಪ್ಷನ್ಸ್ ಕೂಡ ನೋಡಬಹುದು. ಇನ್ನು ಫೋರ್ತ್ ಕ್ವಶನ್, ಇದು TET 2015ನಲ್ಲಿ ಪೇಪರ್ 1ನಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿದೆ. ಈ ರೀತಿ ಪ್ರಶ್ನೆ ಬರುತ್ತೆ ನೋಡಿ. ದ ಟೀಚರ್ ಆಸ್ಕ್ಸ್ ದ ಸ್ಟೂಡೆಂಟ್ ಟು ಲಿಸನ್ ಅ ಸ್ಟೋರಿ ಆ್ಯಂಡ್ ಫೈಂಡ್ ಔಟ್ ದ ಆನ್ಸರ್ ಫಾರ್ ದ ಕ್ವಶನ್, ಹೌ ಡಿಡ್ ಬೀರ್ಬಲ್ ಫೈಂಡ್ ಔಟ್ ದ ವೈಸ್ ಮ್ಯಾನ್ ಮದರ್ ಟಂಗ್? ದ ಆ್ಯಕ್ಟಿವಿಟಿ ಆಫ್ ಲಿಸ್ನಿಂಗ್ ಇನ್ವಾಲ್ವ್ ಹೇರ್ ಈಸ್. ಈ ರೀತಿ ಉದಾಹರಣೆ ಕೊಡ್ತಾರೆ. ಹಾಗೆ ನಾನು ನಿಮಗೆ ಟೈಪ್ಸ್ ಆಫ್ ಲಿಸ್ನಿಂಗ್ ಹೇಳಿದ್ದೇನಲ್ವ, ಅದರಲ್ಲಿ ನಾವು ಚೂಸ್ ಮಾಡಬೇಕಾದ್ರೆ ಇಲ್ಲಿ ಟೀಚರ್ ಏನು ಹೇಳ್ತಾ ಇದ್ದಾರೆ, ನಾನೊಂದು ಸ್ಟೋರಿನ ಹೇಳ್ತೀನಿ, ನೀವು ಗಮನವಿಟ್ಟ ಕೇಳಿ ಅದಕ್ಕೆ ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವೇನು ಮಾಡಬೇಕು, ಆನ್ಸರ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಏನಾಗುತ್ತೆ?
ಆಪ್ಷನ್ ಎ ಲಿಸ್ನಿಂಗ್ ಫಾರ್ ಅ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಆಪ್ಷನ್ ಬಿ ಲಿಸ್ನಿಂಗ್ ಫಾರ್ ಜಿಸ್ಟ್, ಆಪ್ಷನ್ ಸಿ ಲಿಸ್ನಿಂಗ್ ಫಾರ್ ಇಂಡಿವಿಜುವಲ್ ಸೌಂಡ್ಸ್, ಆಪ್ಷನ್ ಡಿ ಲಿಸ್ನಿಂಗ್ ಫಾರ್ ಅಸೆಂಟ್. ಲಿಸ್ನಿಂಗ್ ಫಾರ್ ಅಸೆಂಟ್ ಅಂದರೆ ಸಂಪನ್ಮೂಲಕ್ಕಾಗಿ ಕೇಳುವುದು. ಇಂಡಿವಿಜುವಲ್ ಸೌಂಡ್ಸ್ ಅಂತೂ ಆಗಲ್ಲ, ಜಿಸ್ಟ್ ಓವರಾಲ್ ಮೀನಿಂಗ್ಗೋಸ್ಕರ ಅಂತೂ ಕೇಳಲ್ಲ. ಇಲ್ಲಿ ಏನು ಕೇಳ್ತಾ ಹಾಗಾದರೆ ಲಿಸ್ನಿಂಗ್ ಫಾರ್ ಅ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಅಂದರೆ ಆ ಪ್ರಶ್ನೆಗೆ ಉತ್ತರಿಸಲು ಸ್ಪೆಸಿಫಿಕ್ ಆಗಿ ಆ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಿಕ್ಕೆ ಮಗು ಏನು ಗಮನವಿಟ್ಟ ಕೇಳುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಗ 2015 ಪೇಪರ್ 2 ಅಲ್ಲಿ ಕನ್ನಡ ಪೇಪರಲ್ಲಿ ನೋಡಿ, ಭಾಷಾ ಕೌಶಲಗಳ ಕಲಿಕೆಯನ್ನು ಈ ರೀತಿ ನಿರ್ಧರಿಸಬೇಕು. ಯಾವ ರೀತಿ ನಿರ್ಧರಿಸಬೇಕು ಹಾಗಾದರೆ ಆಪ್ಷನ್ ಬಿ ಇದೆ ನೋಡಿ. ಭಾಷಾ ಕೌಶಲಗಳನ್ನು ಸಮನ್ವಯತೆ ಹಾಗೂ ಸುರುಳಿ ಕ್ರಮದಲ್ಲಿ ಬೋಧಿಸುವುದು ಅಂದರೆ ಇಂಟಿಗ್ರೇಟೆಡ್ ಮ್ಯಾನರ್ ಆಗಿ ನಾವು ಕಲಿಸಬೇಕಾಗುತ್ತೆ. ಇದು ಇಂಗ್ಲೀಷ್ನಲ್ಲಿಯೂ ಬರಬಹುದು, ಕನ್ನಡದಲ್ಲಿದ್ದು ಇಂಗ್ಲೀಷ್ನಲ್ಲಿದ್ದು ಕನ್ನಡದಲ್ಲಿಯೂ ಬರಬಹುದು. ಸೊ ನೆನ್ಪಿಟ್ಕೊಳ್ಳಿ, ನೀವು ಎರಡನ್ನು ಒಟ್ಟಿಗೆ ಕಲೀರಿ. ಇನ್ನು 6th ಕ್ವಶನ್, ಇದಕ್ಕೆ 5th ಕ್ವಶನ್ಗೆ ಬಿ ಆಗುತ್ತೆ ಆನ್ಸರ್. ಓಕೆ, ರೇಡಿಯೋ ನ್ಯೂಸ್ ಈಸ್ ಯೂಸ್ಫುಲ್ ಇನ್ ಡೆವಲಪಿಂಗ್ ಸ್ಟೂಡೆಂಟ್ಸ್. 2015 ಪೇಪರ್ 2 ಅಲ್ಲಿ ನೀವು ಬೇಕಾದರೆ ಪ್ರಶ್ನೆ ಪತ್ರಿಕೆ ಇದ್ದರೆ ನೋಡಬಹುದು, ಪ್ರಶ್ನೆ ಬಂದಿರೋದು. ಈಗ ರೇಡಿಯೋ ನ್ಯೂಸ್ ಎದಕ್ಕೆ ಉಪಯೋಗತೆ? ನಾವಲ್ಲೇನು ನೋಡ್ತೀವಾ, ಓದ್ತೀವಾ ಅಥವಾ ಬರಿತೀವಾ? ಇಲ್ಲ. ಹಾಗಾದರೆ ಏನು ಕೇಳಲಿಕ್ಕೆ. ಸೊ ಲಿಸ್ನಿಂಗ್ ಸ್ಕಿಲ್ ಈಸ್ ದ ರೈಟ್ ಆನ್ಸರ್. ಇನ್ನು 7th ಕ್ವಶನ್, ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ. ಈ ಭಾಷೆನ ಕಲೀಲಿಕ್ಕೆ ಸರಿಯಾದ ಕ್ರಮ ಅಂದರೆ LSR ಅದನ್ನು ಸೀಕ್ವೆನ್ಸ್ ಮ್ಯಾನರಲ್ಲಿ ನಾವಿಲ್ಲಿ ಬರಿಬೇಕಾಗುತ್ತೆ. ಮೊದಲೇನು ಬೇಕು ನಮಗೆ? ಆಲಿಸುವಿಕೆ ಬೇಕು. ಆಲಿಸುವುದು 2 ಆಪ್ಷನಲ್ಲಿ ಮಾತ್ರ ಇದೆ. ಸೊ ಇವೆರಡು ಡಿಲೀಟ್ ಆಯಿತು. LS ಈ ರೀತಿ ನೀವು ನೆನ್ಪಿಟ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. LSR. ಎಲ್ ಅಂದರೆ ಆಲಿಸುವಿಕೆ, ಎಸ್ ಅಂದರೆ ಸ್ಪೀಕಿಂಗ್, ಮಾತನಾಡುವುದು ಎಲ್ಲಿದೆ? ಇಲ್ಲಿ ಬಿ ಆಪ್ಷನಲ್ಲಂತೂ ಓದುವುದು ಇದೆ. ಸೊ ಇದು ಆಗಲ್ಲ. ಹಾಗಾದರೆ ಯಾವುದು? ಡಿ ಆಪ್ಷನ್. ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಈ ರೀತಿ ಒಂದು ಆಪ್ಷನ್ಸ್ನ ನೀವು ಎಲಿಮಿನೇಟ್ ಮಾಡೋದನ್ನು ಕಲೀರಿ. ಎಲಿಮಿನೇಟ್ ಮಾಡಿದ್ರೆ ಅಂದರೆ 100% ನಿಮಗೆ ಉತ್ತರ ಸಿಗುತ್ತೆ. ಯಾಕಂದರೆ ನಮಗೆ ಯಾವುದು ಅನ್ಸಲ್ಲ ಅದನ್ನು ಡಿಲೀಟ್ ಮಾಡ್ತಾ ಹೋಗೋದು, ಕೊನೆಗೆ ಉಳಿತೆ ಅದೇ ನಮಗೆ ಉತ್ತರ ಸಿಗುತ್ತೆ. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಇನ್ನೂ ತುಂಬ ಕ್ವಶನ್ಸ್ ಇತ್ತು. ನಾ ಎಲ್ಲ ಕ್ವಶನ್ಸ್ ಹಾಕಿದರೆ ವಿಡಿಯೋ ಲೆಂದಿ ಆಗುತ್ತೆ, ನೀವು ನೋಡಲಿಕ್ಕೆ ಇಷ್ಟಪಡಲ್ಲ ಅಂತ ನಾನು ಇಷ್ಟೇ ಪ್ರಶ್ನೆಗಳನ್ನು ಹಾಕಿದ್ದೀನಿ. ನಿಮಗೆ ತೋರಿಸಬೇಕಾಗಿತ್ತು ಯಾವ ರೀತಿ ಪ್ರಶ್ನೆ ಬರುತ್ತೆ, ಎಷ್ಟು ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಇವೆ ಅನ್ನೋದನ್ನು ತೋರಿಸಲಿಕ್ಕೆ ನಾನು ಇಷ್ಟು ಪ್ರಶ್ನೆಗಳನ್ನು ಹಾಕಿದ್ದೀನಿ. ನೀವು ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ನೀವು ಎಲ್ಲ ಕ್ವಶನ್ಸ್ನ ಹೇಳಿ ಅಂತಂದರೆ ನಾನು ನೆಕ್ಸ್ಟ್ ಸೆಷನ್ನಿಂದ ಹೇಳಲಿಕ್ಕೆ ಪ್ರಾರಂಭಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಉಪಯುಕ್ತ ಆಗಿದೆ, ಹಾಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ಸ್ಗಳಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಒಂದು ಸಹಾಯವನ್ನು ಮಾಡಿ. ನಿಮ್ಮ ಏನೇ ಒಂದು ಕಮೆಂಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್ ಆಫ್ ಯು ವಾಚಿಂಗ್ ಮೈ ವಿಡಿಯೋಸ್.